ತಂತ್ರಕ್ಕೆ ಮಣಿಯದ ಭಾರತ ಮತ್ತು ರಷ್ಯಾ. ನವದೆಹಲಿಯಲ್ಲಿ ಎರಡು ಸೂಪರ್ ಪವರ್ ರಾಷ್ಟ್ರಗಳ ಮಿತ್ರತ್ವದ ಬಹಿರಂಗ ಪ್ರದರ್ಶನ. ಭಾರತ ಮತ್ತು ರಷ್ಯಾ ನಡುವೆ ಮಹತ್ವದ ದ್ವಿಪಕ್ಷೀಯ ಐತಿಹಾಸಿಕ ಒಪ್ಪಂದಗಳು, ರಕ್ಷಣೆ, ಇಂಧನ ಸೇರಿದಂತೆ ಹಲವು ಒಪ್ಪಂದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಷ್ಯನ್ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸಹಿ. ಹೈದರಾಬಾದ್ ಹೌಸ್ನಲ್ಲಿ ಭಾರತ ಮತ್ತು ರಷ್ಯಾದ ಜಂಟಿ ಸುದ್ದಿಗೋಷ್ಠಿ. ಮೋದಿ ಪುಟಿನ್ ಜಂಟಿ ಸುದ್ದಿಗೋಷ್ಠಿ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ. ಒಂದು ಕಡೆ ನ್ಯಾಟೋ ರಾಷ್ಟ್ರಗಳಿಂದ ಬಹಿಷ್ಕೃತಗೊಂಡ ವ್ಲಾದಿಮಿರ್ ಪುಟಿನ್ ಭಾರತದ ಜೊತೆ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನಿನ್ನೆ ಸಂಜೆ ವ್ಲಾದಿಮಿರ್ ಪುಟಿನ್ ನವದೆಹಲಿಯ ಪಾಲಂ ಟೆಕ್ನಿಕಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವ್ಲಾದಿಮಿರ್ ಪುಟಿನ್ರನ್ನು ಸ್ವಾಗತಿಸಲಿಕ್ಕೆ ಹೋಗಿದ್ದರು. ಕಳೆದ ಸೆಪ್ಟೆಂಬರ್ನಲ್ಲಿ ಶಾಂಘೈ ಕಾರ್ಪೊರೇಷನ್ನ ಸಭೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಮತ್ತು ವ್ಲಾದಿಮಿರ್ ಪುಟಿನ್ ಒಂದೇ ಕಾರ್ನಲ್ಲಿ ಪ್ರಯಾಣಿಸಿದ್ದು ಮತ್ತು ಚೈನಾದ ಮುಖ್ಯಸ್ಥ, ಭಾರತದ ಮುಖ್ಯಸ್ಥ ಮತ್ತು ರಷ್ಯನ್ ಅಧ್ಯಕ್ಷರು ಒಂದೇ ಫ್ರೇಮ್ನಲ್ಲಿ ನಗನಗುತ್ತಾ ಕಾಣಿಸಿಕೊಂಡಿದ್ದು ಜಾಗತಿಕ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿತ್ತು. ಒಂದು ಕಡೆ ಡೊನಾಲ್ಡ್ ಟ್ರಂಪ್ರ ತೆರಿಗೆ ಏರಿಸುವ ಬೆದರಿಕೆಯ ತಂತ್ರ, ಆದರೆ ಆ ಬೆದರಿಕೆಯ ತಂತ್ರಕ್ಕೆ ನಾವು ಮಣಿಯೋದಿಲ್ಲ ಅಂತ ಭಾರತ ಮತ್ತು ರಷ್ಯಾಗಳು ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಸ್ಪಷ್ಟ ಸಂದೇಶವನ್ನು ದೊಡ್ಡಣ್ಣನಿಗೆ ನೀಡಿವೆ. कल से आपके डेलीगेशन के लोग अनेक मीटिंगों में व्यस्त रहे हैं और बहुत सारे आउटकम के साथ आज हमारी ये समिट आगे बढ़ रही है. एक्सेलेंसी, आपकी यात्रा बहुत ही ऐतिहासिक 2001 में जब आपने कार्यभार संभाला और भारत की आपकी यात्रा पहली हुई, उसको आज 25 साल हो और उस पहली यात्रा में ही स्ट्रेटेजिक पार्टनरशिप की एक मजबूत नींव रखी गई थी. मेरे लिए पर्सनली भी खुशी की बात है कि आपके साथ मेरे परिचय को और संबंधों को उसको भी 25 साल हो गए हैं. एक्सेलेंसी, मैं मानता हूं कि ये जो 2001 में आपने जो भूमिका अदा की, एक विजनरी लीडर कैसे सोचता है, कहाँ से शुरू करता है और संबंधों को कहाँ तक पहुंचा सकता है, इसका एक उत्तम उदाहरण भारत रशिया के संबंध. Very much. Excellency, Prime Minister, dear friends, first of all, thank you very much for inviting me. And for the sitting too. It was very good. Friendly and at the same time a very substantial talk. I could share a great deal of details about the events taking place in Ukraine. We are taking together with some partners, including the United States, on a possible peaceful settlement. Thank you for the attention aimed at finding a solution to this situation. Our relations are deeply rooted into history, but it is not the words that matter, it is the substance of the matter which is very profound. We really appreciate that and the fact that you, ex-Prime Minister, pay special personal attention to that. ಪ್ರಪಂಚದಾದ್ಯಂತ ಕುತೂಹಲ ಕೆರಳಿಸಿದೆ ರಷ್ಯಾ ಅಧ್ಯಕ್ಷರ ಭಾರತದ ಭೇಟಿ. ಹಾಗೆ ನೋಡಿದರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ 4ನೇ ಸಲ ಬರ್ತಾ ಇದ್ದಾರೆ. ಆದರೆ ಈ ಸಲ ಭೇಟಿಯ ಟೈಮಿಂಗ್ ಬಹಳ ಇಂಪಾರ್ಟೆಂಟ್. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು ತೆರಿಗೆ ಯುದ್ಧಕ್ಕೆ ನಿಂತಿರುವಾಗ ನಮಗೆ ಬೇರೆ ಆಲ್ಟರ್ನೇಟಿವ್ ಇದಾವೆ ಅನ್ನುವ ಸಂದೇಶ ಕೊಡುವಂತಹ ಭೇಟಿ.
ಭಾರತದ ಹಿತಾಸಕ್ತಿಯ ದೀರ್ಘಕಾಲೀನ ಸ್ನೇಹಿತ, ರಷ್ಯಾದ ಜೊತೆಗಿನ ಸ್ನೇಹ ಮತ್ತಷ್ಟು ಗಟ್ಟಿಯಾದ ಸಂದರ್ಭ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ರಾಜಕೀಯ ಪಕ್ಷಗಳ ವಕ್ತಾರರ ಹಾರಾಟ ಕೂಗಾಟಗಳು ಇರೋದಿಲ್ಲ. ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳನ್ನು ಮಾತ್ರ ಕರೆಸಿದ್ದೀವಿ. ನಮ್ಮ ಸ್ಟುಡಿಯೋದಲ್ಲಿ ಪಾರ್ಥ ಸಾರಥಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪಾರ್ಥ ಸಾರಥಿ ಸರ್. ವಂಡರ್ಫುಲ್ ಹ್ಯಾವಿಂಗ್ ಯು ಇನ್ ದ ಸ್ಟುಡಿಯೋ. ಪ್ರಶಾಂತ್ ನಾಥು ಕೂಡ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ರಾಜತಾಂತ್ರಿಕ ವಿಶ್ಲೇಷಕರಾದ ಸಂಜೀವ್ ಕುಮಾರ್ ಅವರು ದೆಹಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಬೆಂಗಳೂರಿನಿಂದನೇ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರು ಕೂಡ ಸ್ವಾಗತ. ನಮಸ್ಕಾರ. ಎಸ್, ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.